ನಾನು ಓದಿ SSLC, ನಾನು NTTF ಬಂದು ಜಾಯ್ನ್ ಆಗಿ ಇವಾಗ 3 ವರ್ಷದಲ್ಲಿ ನನ್ನ ಕೆಲಸ ಸಿಕ್ಕಿದೆ. 3 ಲಕ್ಷ ಸಂಬಳದಿಂದ ಕೆಲಸ ಸಿಕ್ಕಿದೆ. ಫೋಟೋಲಿರೋದು ನಾನೇ ನಿಖಿತಾ. SLC ಮುಗಿಸ್ಬಿಟ್ಟು ಬಂದು ಇವಾಗ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ 8 lakhs per annum ಕೆಲಸ ಮಾಡ್ತಿದ್ದೀನಿ. ನಾನೊಬ್ಬ ರೈತರ ಮಗ. 4.5 ಪ್ಯಾಕೇಜ್ ಕೊಡ್ತವ್ರೆ. 4.5 ಲಕ್ಷ ಸಂಬಳ ತೊಯ್ತಾ ಇದ್ದೀನಿ. SSLC ಆದವ್ರು ಎಲ್ಲ ಮಕ್ಕಳು, ರೈತರ ಮಕ್ಕಳು ಎಲ್ಲರೂ ಬಂದು ಜಾಯ್ನ್ ಆಗಿ. NTTF ಜಾಸ್ತಿ ಹುಡುಗಿರ್ನು ಸಪೋರ್ಟ್ ಮಾಡುತ್ತೆ. I got placed in Delta Electronics. My salary package is 4.5 LPA. ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಅಂತ ಜಾಬ್ ಸಿಕ್ಕೈತೆ ವಿತ್ 4.2 lakhs per annum. ಸೊ ಬೇಗ ಯಾರಿಗಾದರೂ ಜಾಬ್ ಆಪರ್ಚುನಿಟೀಸ್ ಬೇಕಂದರೆ ಬಂದು NTTF ಜಾಯ್ನ್ ಆಗಿ. Hemashri, I am coming from Tamil Nadu. I am studying in NTTF. Already got placed in Siemens Energy, package of 4.5 LPA. ನಾವೊಂದು ಪೋಷಕರಾಗಿ ನಾವು ಹೇಳ್ತಾ ಇರೋಂಥದ್ದು, ನಿಮ್ಮ ಹೆಣ್ಣುಮಕ್ಳು ಯಾರೇ ಆಗಿರಲಿ 15ನೇ ತರಗತಿ ಮುಗಿಸಿದ ಮೇಲೆ ಖಂಡಿತವಾಗ್ಲೂ ಬಂದು NTTF ಅಲ್ಲಿ ಸೇರಿಸಿ. ಈಗ ನನ್ನ ಮಗಳೇ ಸಾಕ್ಷಿ ಇದ್ದಾಳೆ, ಇವಳಿಗೆ ಈಗ 3 ಲಕ್ಷ ರೂಪಾಯಿ ದುಡಿಯುವಂಥ ಅವಕಾಶ ಇವಳಿಗೆ ಸಿಕ್ಕಿದೆ. We'll be giving sponsors support to fee structures, and also we are having Karnataka domicile benefit, and also we are having sibling benefit, female benefit. All these benefits we are giving to the student. That is one of the reason NTTF can able to survive for last 65 years. ಯಾರೆಲ್ಲ ಈಗ 10th ಓದ್ತಾ ಇದ್ದೀರಾ, PUC ಫೇಲ್ ಆಗಿದ್ದಾರೆ, ದಯವಿಟ್ಟು ಈ ವಿಡಿಯೋ ನೋಡಿ. ಈ NTTF ಅಲ್ಲಿ ನೀವು ಜಾಯಿನ್ ಆದರೆ ಮಿನಿಮಮ್ ಸ್ಯಾಲ್ರಿ ಅರ್ನ್ ಮಾಡೋ ಥರ ಇದೇ ಸಂಸ್ಥೆ ನಿಮ್ಮನ್ನು ತಯಾರು ಮಾಡುತ್ತೆ. Nikita here. I studied in NTTF NEC Bangalore. So I'm currently working in Texas Instruments, which I got placement through my campus recruitment. Here I learned everything from hands-on practice, which gained me more of exposure and guidance to the industrial challenges, because here what I learned, the exact thing I'm doing in my office, the basement was strong here, so I got a good package and 8 lakh per annum. So now I'm currently working as lab engineering in Texas Instruments. ನನ್ನ ಹೆಸರು ಶ್ರವಣ್ ಕುಮಾರ್ ಅಂತ. ನಾನು NTTF ಎಲೆಕ್ಟ್ರಾನಿಸಿಟಿ ಮೆಕ್ಯಾಟ್ರಾನಿಕ್ಸ್ ಡಿಪಾರ್ಟ್ಮೆಂಟಿಂದ ಈ ಸಾರಿ ಫೈನಲ್ ಇಯರ್. ನಮ್ಮ ತಂದೆ ರೈತರು ಪ್ರಭುಸ್ವಾಮಿ ಅಂತ NTTF ಅಂತ ರೆಫರ್ ಮಾಡಿದರು. ಅದಕ್ಕೆ ನಾವು NTTF ಜಾಯ್ನ್ ಆಗಿದ್ವಿ 3rd ಇಯರ್. ಇವಾಗ ಫೈನಲ್ ಇಯರಲ್ಲಿ 3rd ಇಯರು ಫುಲ್ ನಾಲೆಜು, ಎಲ್ಲ ಪ್ಲೇಸ್ಮೆಂಟು ಸ್ಟಾಫ್ ಎಲ್ಲ ಫ್ರೆಂಡ್ಲಿ ಆಗವ್ರೆ. ಆದ್ದರಿಂದ NTTF ಅಲ್ಲಿ ನನಗೆ ಪ್ಲೇಸ್ಮೆಂಟ್ ಸಿಕ್ಕಿದೆ. 3rd ಇಯರ್ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಅಂತ ಕಂಪ್ನಿ. ಈ ಕಂಪ್ನಿಯಲ್ಲಿ ನನಗೆ 4.5 ಪ್ಯಾಕೇಜ್ ಸಿಕ್ಕಿದೆ. ಎಲ್ಲರೂ ಜಾಯ್ನ್ ಆಗಿರಿ, ರೈತರ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. Hi everyone, I am Shravya. I came from Andhra Pradesh and I have joined NTTF in Bangalore. I am presently studying my diploma in mechatronics engineering, 6th semester. So here I have joined because of my neighbor suggested, and I felt like here I am getting more technical knowledge in mechatronics engineering. Selected this mechatronics engineering course and I got placed in Delta Electronics. My salary package is 4.5 LPA. I suggest everyone to join NTTF and to gain your practical knowledge in diploma engineering. Namaste Karnataka. I am Hemashri. I am coming from Tamil Nadu. I am studying in NTTF Electronic City. I am currently doing my diploma in electronics engineering and embedded system. I am currently doing my 6th semester and I have already got placed in Siemens Energy for the annual package of 4.5 LPA. ನಾನು ದರ್ಶನ್ ಮಲ್ಲಿಕ್ ಅಂತ. ನಾ NTTFಗೆ ಜಾಯ್ನ್ ಆದೆ. NTTF ಜಾಯ್ನ್ ಮಾಡಿದ್ದು ಬಿಕಾಸ್ ಮೈ ಫಾದರ್ ಅವರೊಂದು ಇಂಡಸ್ಟ್ರಿಯಲಿಸ್ಟ್ ಇದ್ದರು. ಸೊ ಅದೇ ಇಂಡಸ್ಟ್ರಿನ ಅದೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ. ಸೊ ಅದನ್ನ ಸ್ವಲ್ಪ ದೊಡ್ಡದು ಮಾಡಿ ಸ್ವಲ್ಪ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಮಾಡೋಕ್ಕಂತ ನನಗೆ ಒಂದು ಫಸ್ಟೇ ವಿಷನ್ ಇತ್ತು. ಸೊ ಕ್ಲಾರಿಫೈಡ್ ದ್ಯಾಟ್ ವಿಷನ್ ಆ್ಯಂಡ್ ನಾನು ಇವಾಗ ಬಂದಿರೋದು NTTFಗೆ ಲೈಕ್ 3 ವರ್ಷ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನಾವು ಕರೆಂಟ್ಲಿ 6th ಸೆಮ್ಮಲ್ಲಿದ್ದೀನಿ. ಬಟ್ 6th ಸೆಮ್ಗೆ ಆಗೋಕ್ಕಿಂತ ಮುಂಚೆನೇ ಡೆಲ್ಟಾ ಕಂಪನಿ ಬಂದು ಇಂಟರ್ವ್ಯೂ ತೊಗೊಂಡು ಐ ಗಾಟ್ ಪ್ಲೇಸ್ಡ್ ಇನ್ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಡೆಲ್ಲಿ. ಸೊ ಅಲ್ಲಿ ಪ್ಯಾಕೇಜ್ ಇದೆ 4.20 per annum. ಈಗ ನೀವು SSLC ಆದಮೇಲೆ ಡಿಗ್ರಿ ಏನಾದ್ರು ಮಾಡ್ಕೋಬೋದಾಯ್ತು, NTTFಗೆ ಯಾಕೆ ಜಾಯ್ನ್ ಆದ್ರಿ? NTTF ಯಾಕೆ ಜಾಯ್ನ್ ಆದೆ ಅಂದರೆ, ಇವಾಗ 2 ವರ್ಷ PUC ಓದಬೇಕು, ಅದಾದಮೇಲೆ ಡಿಗ್ರಿ ಓದಬೇಕು. ಡಿಗ್ರಿ ಓದು ಅದರಲ್ಲೂ ಕಾಂಪಿಟೇಷನ್ ಇದೆ, ಕೆಲಸ ಸಿಗುತ್ತೋ ಇಲ್ವೋ. ಅದಕ್ಕೆ ನಮ್ಮ ಡ್ಯಾಡಿ ಪ್ಲ್ಯಾನ್ ಮಾಡಿಬಿಟ್ಟು NTTF ಸೇರಿಸಿದ್ರು. ಇವಾಗ ನಾನು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್ ಕೋರ್ಸ್ ಮಾಡ್ತಾ ಇದ್ದೀನಿ. ಅದು 3 ವರ್ಷ ಆದಮೇಲೆ 5th ಸೆಮ್ಮಲ್ಲಿ ನನಗೆ ಪ್ಲೇಸ್ಮೆಂಟ್ ಆಗಿದೆ. ಏತ್ ಎನರ್ಜಿಯಲ್ಲಿ ಪ್ಲೇಸ್ಮೆಂಟ್ ಆಗಿದೆ ವಿತ್ 3 ಲಕ್ಷ ರ್ಯಾನಮ್ಮು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿಣಿ ಅಂತ. ನಾನು ಲಾಸ್ಟ್ ಇಯರ್ ಟೂಲ್ ಆ್ಯಂಡ್ ಡೈ ಇಂಜಿನಿಯರಿಂಗ್ಗೆ NTTF ಅಲ್ಲಿ ಜಾಯಿನ್ ಆಗಿದ್ದೀನಿ. ಇವೆಲ್ಲ ನೀವು ನೋಡ್ತಿರ್ಬೋದು, ಇದೆಲ್ಲ ಟೂಲ್ ಡಿಸೈನಿಂಗ್ ಆ್ಯಂಡ್ ಡೈ ಮ್ಯಾನುಫ್ಯಾಕ್ಚರಿಂಗ್ಗೆ ದಿಸ್ ಥಿಂಗ್.
ಆ್ಯಂಡ್ ಇಲ್ಲಿ ನೋಡ್ಬೋದು ಇದು CNC ಟರ್ನಿಂಗ್ ಅಂತಾರೆ. ಇದರಲ್ಲಿ ಜಾಸ್ತಿ ಜನ ಮೇಲ್ ರೆಕಮೆಂಡ್ ಮಾಡ್ತಾರೆ, ಯಾಕಂದರೆ ಬಿಫೋರೆಲ್ಲ ಸ್ಟ್ರೆಂತ್ ಪಾರ್ ಮತ್ತು ವಿಲ್ ಪಾರ್ ಜಾಸ್ತಿ ಇರಬೇಕಾಗಿತ್ತು, ಜಾಸ್ತಿ ಸ್ಟ್ರೆಂತ್ ಲಿಫ್ಟ್ ಮಾಡಬೇಕಾಗಿತ್ತು. ಅದು ಇವಾಗ ಈ ಟೆಕ್ನಾಲಜಿಯಲ್ಲಿ ಈ ಥರ ಕೋರ್ಸಿಂದ ಮಿಷಿನ್ಸ್ ರನ್ ಮಾಡ್ಬೋದು. ಇವಾಗ ಫೀಮೇಲ್ಗೆ ಜಾಸ್ತಿ ಸ್ಕೋಪ್ ಇದೆ. ಐ ಪರ್ಸ್ನಲಿ tell all the females who are interested in tool and die making can be joined in NTTF. Yeah, this is Somanathan here. I'm the principal of Electronic City Campus, NTTF, and we are having several courses here, and our vocational, we are the pioneer in vocational college in India. So we are having about 2,000 students studying in our campus from various states. We are giving a lot of benefits to the students and the parents, and all our students are getting placed here. 100% we are placing them in all MNC companies, starting from 9 lakhs per annum until minimum should be like 3.5 lakhs to 9 lakhs. NTTF ಅನ್ನೋದು ಏನು ಮೇನ್ ಯುನೀಕ್ ಫೀಚರ್ ಏನು ಅಂತಂದರೆ, ಇಲ್ಲಿ ಯಾರು ಕಾಲಿಡ್ತಾರೆ ಅವರು ಕೆಲಸ ಇಲ್ಲದೆ ಹೋಗಿದ್ದು ನನಗೆ ಹಿಸ್ಟ್ರಿನ ಕೇಳೇ ಇಲ್ಲ ನಾನು. ಇಲ್ಲಿ SSLC ಮುಗಿದು ಇಲ್ಲೇ ಇದೆ ನೋಡಿ, ಡಿಸ್ಪ್ಲೇ ಮಾಡಿದ್ದೀವಿ. ವಿಪ್ರೋ, ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸು, LNT, ಆಮೇಲೆ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸು, ಫನೂಕು, ಈ ಥರದ್ದು ಸುಮಾರು ದೊಡ್ಡ ದೊಡ್ಡ ಕಂಪನಿಗಳೇ ಒಂದು ಮಕ್ಕಳಿಂದ ಹೊರಡೋಷ್ಟೊತ್ತಿಗೆ 70,000ದಿಂದ ಒಂದು ನೋಡಿ. ಒಂದು ಉದಾಹರಣೆ ಕೊಡಬೇಕಾದ್ರೆ ಒಂದು ಕಂಪನಿ 24 ಲಕ್ಷ ವರ್ಷಕ್ಕೆ ಕೊಟ್ಟಿದ್ದಾರೆ, ಅಂದರೆ 2 ಲಕ್ಷ ತಿಂಗಳು. ಮಗು 10ನೇ ಕ್ಲಾಸ್ ಮುಗಿಸ್ಕೊಂಡು ಬಂದು 3 ವರ್ಷ ಇಲ್ಲಿ ಇರೋಷ್ಟೊತ್ತಿಗೆ ಈಗ ನೋಡಿ, ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಡಿಗ್ರಿ ಬೇಕಾ ಅಥವಾ ಕೆಲಸ ಬೇಕಾ ಅಂತ. ಈಗಾಗಲೇ ಹೇಳಿದ ಥರ ಇಲ್ಲಿ ಬರೋದು ಆ್ಯಕ್ಚುಲಿ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಪಾಠ ಹೇಳೋ ಥರದಲ್ಲ. ಇಲ್ಲಿ ನಾವು ಕಲಿಯೋದನ್ನೆಲ್ಲ ಅಭ್ಯಾಸ ಮಾಡಿ ಕಲಿಯೋಂಥದ್ದು. ಅದಕ್ಕೆ ನಮ್ಮ ಕುಶಲತೆ ಅಥವಾ ಕೈ ಕಸುಬು ಅಂದ್ರಲ್ಲ, ಅದು ಹೆಚ್ಚುತ್ತೆ ಇಲ್ಲಿ ನೋಡಿ. ವರ್ಕ್ಶಾಪಲ್ಲಿ ನೀವು ನೋಡ್ತಾ ಇರಿ, ಇಲ್ಲಿ ಬೆಂಚ್ ವರ್ಕ್ ಅಂತ ಇದೆ, ಈ ಕಡೆ ನೋಡಿದ್ರೆ ಮಿಷಿನ್ಸ್ ಇದೆ. ಇವೆಲ್ಲ ಕಾರ್ಖಾನೆಗಳಲ್ಲಿ ಇರೋಂಥ ಮಿಷಿನ್ಗಳೇನೆ. ಓಕೆ, ಅದಕ್ಕೆ ನಾವು ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತಲ್ಲ, ಲ್ಯಾಬ್ ಮಾಡೆಲ್ಗಳಂತ ಏನೂ ಇಲ್ಲ. ವೋಲ್ವೋ ಸ್ಪಾನ್ಸರ್ ಮಾಡಿ 15 ಜನ ಹುಡುಗಿಯರು 3 ತಿಂಗಳು 10ನೇ ಕ್ಲಾಸ್ ಮುಗಿಸಿ ಈ ಥರ ಮಿಷಿನ್ಗಳೆಲ್ಲ ಕೆಲಸ ಮಾಡಿ ಈಗ ಏರೋಸ್ಪೇಸ್ ಕಂಪನೀಸ್ ಮ್ಯಾನುಫ್ಯಾಕ್ಚರರ್ ಮಿನಿಮಮ್ 20,000. ಅದ್ರ ಮೇಲೆ ಅವರಿಗೆ ವಸತಿ ಸೌಲಭ್ಯ ಕೊಟ್ಟಿದ್ದಾರೆ, ಒಂದೊತ್ತು ಊಟನೂ ಕೊಟ್ಟಿದ್ದಾರೆ. ಮತ್ತು ಈ ಥರ 15 ಜನ ಹುಡುಗಿಯರನ್ನ ಆ್ಯಕ್ಚುಲಿ ಸ್ವಲ್ಪ ಆರ್ಥಿಕವಾಗಿ ಸಮಸ್ಯೆ ಇರೋಂಥವ್ರನ್ನ ಕರ್ಕೊಂಬಂದು 3 ತಿಂಗಳಲ್ಲಿ ನಾವು ಮಾಡಿಸಿರೋದು ಇದು. 10ನೇ ಕ್ಲಾಸ್ ಮುಗಿಸಿ 3 ವರ್ಷಕ್ಕೆ ನಿಮ್ಗೊಂದು ಉದ್ಯೋಗ ಸಿಗಬೇಕು, ಸಂಪಾದನೆ ಮಾಡಿ ಕುಟುಂಬಕ್ಕೆ ನಮ್ದು ಏನಾದರೂ ಕೊಡುಗೆ ಇರಬೇಕು ಅನ್ನೋ ಸಂಸ್ಥೆ ಒಂದಿದ್ದರೆ ಇದೇ ಥರದೊಂದು NTTF ಅಂತ ಸಂಸ್ಥೆಗಳಲ್ಲಿ ಮಾತ್ರ ವಿಶಿಷ್ಟತೆನೂ ಇರೋದು, ಅದರ ಹತ್ರ ಇರೋ ತಾಕತ್ತು ಇರೋದು. SSLC ಮಾಡಿ ಬರೋವರಿಗೆ ಮೊದಲನೇದಾಗಿ ಟೂಲ್ ಇಂಜಿನಿಯರಿಂಗ್ ಆ್ಯಂಡ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಪ್ರೋಗ್ರಾಮ್ ಇದೆ. ಆಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಇನ್ನೊಂದು ಪ್ರೋಗ್ರಾಮ್ ಇದೆ. ಆಮೇಲೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಪ್ರೋಗ್ರಾಮ್ ಇದೆ. ಕಂಪ್ಯೂಟರ್ ಇಂಜಿನಿಯರಿಂಗ್ ಆ್ಯಂಡ್ IT ಇನ್ಫ್ರಾಸ್ಟ್ರಕ್ಚರ್ ಅಂತಿದೆ. ಈ ಮೆಕಟ್ರಾನಿಕ್ಸ್ ಆ್ಯಂಡ್ ಸ್ಮಾರ್ಟ್ ಫ್ಯಾಕ್ಟ್ರಿ, IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಈ ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಮಾಡ್ಬೋದು. SSLC ಮಾಡಿ 2 ವರ್ಷದ ಪ್ರೋಗ್ರಾಮು ಅದೇ ಹೇಳಿದ್ನಲ್ಲ, ನಾನು ವಿಕಲಾಂಗರಿಗೆ ನಾವು ಮಾಡೋಂಥ ಪ್ರೋಗ್ರಾಮ್ ಅದನ್ನೂ ಇದೆ. ಅದರಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಮಾಡೋದು. ಆದರೆ ಇಲ್ಲಿ ಬಂದರೆ ಹಾಸ್ಟೆಲ್ ವ್ಯವಸ್ಥೆ ನಮ್ಮ ಪ್ರತಿಯೊಂದು ಸೆಂಟ್ರಲ್ಲೂ ಇದೆ, ಇಲ್ಲೂ ಸಹ ಇದೆ. ಹುಡುಗಿಯರಿಗೆ ಬೇರೆ ಹಾಸ್ಟೆಲ್ ಇದೆ, ಹುಡುಗರಿಗೆ ಬೇರೆ ಹಾಸ್ಟೆಲ್ ಇದೆ. ಅದೆಲ್ಲನೂ ಊಟದ ಸಹಿತ ಅವ್ರಿಗೆ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಇದೆ. ಮಾಡಬೇಕು ಒಂದು ಡೈರೆಕ್ಟ್ಲಿ ನೀವು NTTFTRG.com ಅಂತ ವೆಬ್ಸೈಟ್ಗೆ ಹೋಗ್ಬೋದು. ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಂತ ನೋಡಿ. ಇಲ್ಲ ಅಂತಂದರೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಗೆ ಬಂದರೆ 356 ಲಾಸ್ಟ್ ಸ್ಟಾಪ್. ಅದ್ರ ನೇರವಾಗಿ ಅದು ಮುಂದೆನೇ ನಮ್ಮ ಕ್ಯಾಂಪಸ್ ಇರೋದು. ನಿಮ್ಗೆ ಏನು ಮಾಹಿತಿ ಬೇಕೋ ಎಲ್ಲ ಸಿಗುತ್ತೆ ಅದರಲ್ಲಿ.